ನಮಸ್ಕಾರ. ತುಂಬ ವಿಶೇಷವಾಗಿ ಹೇಳುವಂಥ ಒಂದು ವಿಚಾರ ಏನಪ್ಪ ಅಂದರೆ, 3 ತಿಂಗಳ ಅಂತರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ 20ನೇ ತಾರೀಕು ಸಿನಿಮಾ ರಿಲೀಸ್ ಆಗಿತ್ತು. ಈಗ ಮಾರ್ಚ್ ತಿಂಗಳ ಹೊತ್ತಿಗೆ ಸಿನಿಮಾ ಟಿ ವಿಯಲ್ಲಿ ಬರ್ತಾಯಿದೆ. ಆ ಚಿತ್ರದ ಹೆಸರು ಈಗಾಗಲೇ ನೀವು ನೋಡಿದಂಥ ಫೋಟೋಗಳ ಮೂಲಕ ಗೊತ್ತಾಗಿರುತ್ತೆ ಯಾವ ಸಿನಿಮಾ ಅಂಥೇಳಿ. ಹೌದು, ಉಪೇಂದ್ರ ಅವರ ನಿರ್ದೇಶನದ UI ಸಿನಿಮಾ ರಿಲೀಸ್ ಆಗ್ತಾಯಿದೆ. ಜಿ ಕನ್ನಡದ ಚಾನಲ್ನಲ್ಲಿ ಮಾರ್ಚ್ 30ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಿದೆ, ಅಥವಾ ವರ್ಲ್ಡ್ ಪ್ರೀಮಿಯರ್ ಆಗ್ತಿದೆ ಅಂತ ಹೇಳ್ಬೋದು. ಟೈಮಿಂಗ್ ಕೂಡ ಈಗಾಗಲೇ ಅನೌನ್ಸ್ ಆಗಿರುವಂಥದ್ದು. ಮೊನ್ನೆನೇ ಈ ಚಿತ್ರದ ಒಂದು ಟ್ರೈಲರ್ ರಿಲೀಸ್ ಮಾಡಿ ಆದಷ್ಟು ಬೇಗ ಈ ಸಿನಿಮಾ ಟಿ ವಿಯಲ್ಲಿ ಬರುತ್ತೆ, ನೀವು ಮನೆಯಲ್ಲಿ ಕೂತು ಈ ಸಿನಿಮಾ ನೋಡ್ಬೋದು ಅನ್ನೋದನ್ನು ಅಧಿಕೃತವಾಗಿ ಜಿ ಕನ್ನಡ ಚಾನಲ್ ಹಂಚ್ಕೊಂಡಿತ್ತು. ಈಗ ಟೈಮಿಂಗ್ ಕೂಡ ರಿವೀಲ್ ಮಾಡಿರುವಂಥದ್ದು. ಟೈಮಿಂಗ್ ಏನಪ್ಪ ಅಂತಂದರೆ, ಮಾರ್ಚ್ 30ನೇ ತಾರೀಕು 4:30ಕ್ಕೆ ಕನ್ನಡದ ತುಂಬ ಬಹುನಿರೀಕ್ಷಿತ ಸಿನಿಮಾ ಇದಾಗಿತ್ತು. ಅಷ್ಟೇ ಬಂದ ಮೇಲೆ ತನ್ನ ಒಂದು ಕ್ರೇಜ್ ಏನಿತ್ತು ಅದನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ ಇತ್ತು. ಈ ಸಿನಿಮಾ ಮಾರ್ಚ್ 30ನೇ ತಾರೀಕು 4:30ಕ್ಕೆ ಪ್ರಸಾರ ಆಗ್ತಿದೆ. ಸೊ ಇದು ಇವತ್ತು ಸುದ್ದಿ. ಇನ್ನುಳಿದಂತೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ, ಈ ಚಿತ್ರದಲ್ಲಿ ತುಂಬ ವಿಶೇಷವಾದ ವಿಚಾರ ಇತ್ತು. ನಮ್ಮ ಮನಸ್ಸು ಒಳಗಡೆ ಏನಿದೆ, ಆ ಮನಸ್ಸಿನಲ್ಲಿ ಯಾವ್ಯಾವ ಥರ ವೇವ್ಸ್ ಇರುತ್ತೆ, ಯಾವ್ಯಾವ ಥರದ ಮನಸ್ಥಿತಿಗಳ ಒಂದು ಒಟ್ಟು ಚಿತ್ರಣ ಹೇಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಉಪೇಂದ್ರ ಅವರು ತಮ್ಮದೇ ಆದ ಒಂದು ರೀತಿಯಲ್ಲಿ ಹೇಳಿದರು. ವಿಲನ್ ಮತ್ತು ಒಳ್ಳೆಯ ವ್ಯಕ್ತಿ ಎರಡೂ ಇರ್ತಾರೆ ನಮ್ಮ ಮನಸ್ಸಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು. ಈ ಕಾಲದ ಹುಡುಗರಿಗೆ ಇದು ಒಂದು ರೀತಿ ಬೇರೆ ಥರದ ಒಂದು ಸಿನಿಮಾ ಅನ್ನಿಸ್ತು. ಇನ್ನೂ ಕೆಲವರಿಗೆ ಕಾಮನ್ ಸಿನಿಮಾ ಇದು, ಇದರಲ್ಲಿ ಏನೂ ಹೊಸದಿಲ್ಲ ಅನ್ನೋದನ್ನು ಕೂಡ ಮೊದಲ ದಿನ ಒಂದಷ್ಟು ಜನ ಹೇಳಿದರು. ಆದರೆ ಉಪೇಂದ್ರ ಅವರ ನಿರ್ದೇಶನ ಅಂತಂದರೆ ಅಲ್ಲಿ ಹೊಸತನ ಇದ್ದೇ ಇರುತ್ತೆ. ಆ ಹೊಸತನದಲ್ಲಿ ಈ ಒಂದು UI ಸಿನಿಮಾ ಬಂದಿತ್ತು, ಒಳ್ಳೆಯ ಕಲೆಕ್ಷನ್ ಮಾಡ್ತು, ಒಳ್ಳೆಯ ಓಪನಿಂಗ್ ಪಡೀತು. ಈಗ ಟಿ ವಿಯಲ್ಲಿ ಬರ್ತಾಯಿದೆ UI ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.